ನೀವು ಸುಮ್ಮನೆ ಒಂದ್ಸರಿ ಇಡೀ ಚಿಕ್ಕಮಗಳೂರಾದ್ಯಂತ ಅಥವಾ ಇಡೀ ಬೆಂಗಳೂರಾದ್ಯಂತ ಇಡೀ ಶಿವಮೊಗ್ಗದಾದ್ಯಂತ ಎಲ್ಲೆಲ್ಲಿ ಮಹಾನಗರಗಳಿದಾವೋ ಅಲ್ಲೆಲ್ಲ ಹೋಗಿ ಒಂದ್ಸರಿ ಸರ್ವೆ ಮಾಡ್ಕೊಂಡು ಬರ್ರಿ. ಹೆಂಡದ ಅಂಗಡಿಗಳು ಜಾಸ್ತಿ ಇದಾವೋ ಹಾಲಿನ ಅಂಗಡಿಗಳು ಜಾಸ್ತಿ ಇದಾವೋ ಯೋಚನೆ ಮಾಡಿ ನೋಡೋಣ. ಯಾವ ಜಾಸ್ತಿ ಇದಾವ ಹಾಗಾದ್ರೆ? ಹೆಂಡದ ಅಂಗಡಿಗಳು ಎಷ್ಟು ಖುಷಿಯಾಗಿ ಹೇಳ್ತೀವಿ ನೋಡ್ರಿ ಅದನ್ನ. ಶಿವ ಶಿವ. ಮತ್ ನಮ್ಮೇಲೆ ಭಾಳ ಸ್ಟ್ರೈಕ್ ಮಾಡಿರೋರ ಹೀಗಾಗಿ ಹೇಳ್ತಿದ್ದಾರೆ. ಅವ್ರಿಗೆ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮ ವಿರುದ್ಧವಾಗಿ ಅವರು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಹಾಳಾಗ್ತಿದ್ರಿ ನೀವೆಲ್ಲ. ಒಟ್ಟಾರೆ ನೀವು ನೋಡ್ರಿ, ಕೈವಾರ ತಾತಯ್ಯನವ್ರು ಎಂತ ಅದ್ಭುತ ಕಾಲಜ್ಞಾನ ಹೇಳಿದ್ರು ಅಂತಂದ್ರೆ, ಹೆಂಡ ಸಾರಾಯಿ ಕುಡಿಯೋಕೆ ಜನ ನೂಕ್ಲು ಮಾಡ್ತಾರೆ. ಹೆಂಡ ಸಾರಾಯಿ ಅಂಗಡಿ ಇಟ್ಕೊಂಡು ಎಲ್ಲಿ ಇಟ್ಕೊಂಡ್ರು ಕೂಡ ಅಲ್ಲಿ ಹೋಗಿ ನೂಕ್ಲಾಗುತ್ತೆ. ಆದ್ರೆ ಮೊಸರು ಮಾರೋನು ಮಾತ್ರ ಮನೆಗೆ ಮಾರಾಟ ಮಾಡಬೇಕು ಅನ್ನೋದನ್ನ ಕೈವಾರ ತಾತಯ್ಯನವ್ರು ಅವತ್ತು ಹೇಳಿದ್ರು. ಇವತ್ತಿಗೂ ಕೂಡ ಹಾಲು ಮೊಸರು ಮಾರೋರು ಮನೆಗೆ ಹೋಗಿ ಹಾಕಿ ಬರ್ತಾರೆ. ಹೆಂಡ ಸಾರಾಯರು ಮಾತ್ರ ಕುಂತ ಜಾಗದಾಗ ಸಾವುಕಾರ ಆಗ್ತಿದ್ದಾರೆ ಅಲ್ವಾ? ಇದು ಜಗತ್ತಿನ ದುರಂತ ಅಲ್ವಾ? ಇದು ಎಂಥ ದುರಂತ. ಇದು ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು? ಅಂತ ಪುಣ್ಯಾತ್ಮರು ಹೇಳಿರ್ತಕ್ಕಂಥ ಕಾಲಜ್ಞಾನವನ್ನ ನಾವೆಲ್ಲರೂ ಅರಿತುಕೊಂಡು ಆ ಮಾತುಗಳು ಸುಳ್ಳಾಗಬೇಕು. ಹೆಂಗೆ ಸುಳ್ಳಾಗಬೇಕಪ್ಪ ಅಂದ್ರೆ, ಪುಣ್ಯಾತ್ಮರು ನಮಗೆ ಮುಂದಿಂತ ಒಂದು ದುಷ್ಟ ಕಾಲ ಬರುತ್ತೆ ಕಂಡ್ರಪ್ಪ, ಎಚ್ಚರವಾಗಿರ್ರಿ ಅನ್ನುವಂತ ಒಂದು ತಿಳುವಳಿಕೆಯನ್ನು ಹೇಳ್ಕೊಟ್ಟಿದ್ದಾರೆ. ಈಗಾಗಲೇ ಆ ಕಾಲ ಬಂದಿರೋದ್ರಿಂದ ನಾವು ಆ ತಿಳುವಳಿಕೆಯ ಮಾತುಗಳನ್ನು ಈಗಲೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಡೀ ಮಾನವ ಕುಲದ ಸರ್ವನಾಶಕ್ಕೆ ನಾವು ಕಾರಣ ಆಗ್ತೀವಿ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಆ ಪುಣ್ಯಾತ್ಮರು ಹೇಳಿದ ಹಾಗೆ ಹೆಂಡದ ಅಂಗಡಿಗಳಿಗೆ ಹೋಗ್ತಕ್ಕಂಥದನ್ನ ಕಡಿಮೆ ಮಾಡಿ ಹಾಲಿನ ಅಂಗಡಿಗಳಿಗೆ ಹೋಗೋದು ಕಲ್ತ್ಕೊಳ್ರಿ, ಮೊಸರಿನ ಅಂಗಡಿಗೆ ಹೋಗೋದು ಕಲ್ತ್ಕೊಳ್ರಿ, ಮಜ್ಜಿಗೆ ಅಂಗಡಿಗೆ ಹೋಗೋದು ಕಲ್ತ್ಕೊಳ್ರಿ, ಮಠಗಳಿಗೆ ಹೋಗೋದು ಕಲ್ತ್ಕೊಳ್ರಿ, ದೇವಾಲಯಗಳಿಗೆ ಹೋಗೋದು ಕಲ್ತ್ಕೊಳ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ದುಶ್ಚಟ, ದುರಭ್ಯಾಸ, ದುರ್ಬುದ್ಧಿ, ದುರ್ವ್ಯವಹಾರಗಳನ್ನ ತ್ಯಜಿಸಿ ಈ ದೇಹದಲ್ಲೇ ದೇವರನ್ನ ಆತ್ಮರಾಮನನ್ನ ಕಾಣುವಂತಹ ಒಂದು ಮಾರ್ಗದೊಳಗೆ ನಡೆಯುವಂತ ಸತ್ಸಂಕಲ್ಪ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ಕೈವಾರ ತಾತಯ್ಯನವರು ನಿಜವಾದ ಭಕ್ತರು ನೀವೆಲ್ಲರೂ ಕೂಡ ಆಗೋದಕ್ಕೆ ಸಾಧ್ಯವಾಗ್ತದೆ.